ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜ್ 4th ಬ್ಲಾಕ್ ಅಲ್ಲಿ ಬರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಇದು ವೆಸ್ಟ್ ಗೇಟ್ ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಬೊಂಬಾಟ್ ಆಗಿರುವಂತಹ ಮನೆ. ಈಗ ಏನು ಮನೆ ನೋಡ್ತಾ ಇದೀರಲ್ಲ, ಎಲಿವೇಶನ್ ನೋಡಬಹುದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ವಿತ್ MS ಗ್ರಿಲ್ ವರ್ಕ್ ಜೊತೆಗೆ ವಿತ್ ಫ್ಯಾಂಡ್ರಾಮ್ಯಾಟಿಕ್ ಶೀಟ್ ಗೇಟ್ ಕೊಟ್ಟಿರುವಂತದ್ದು. ನೇಮ್ ಬೋರ್ಡ್ ಗೆ ನ್ಯಾಚುರಲ್ ಸ್ಟೋನ್. ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ಕ್ಲಾಡಿಂಗ್ ನ ಕೊಟ್ಟಿದ್ದಾರೆ. ಇಲ್ಲಿ ಹಾಲಲ್ಲಿ ಬರುವಂತಹ ಒಂದು ಬಾಲ್ಕನಿ, 2 ಮಾಸ್ಟರ್ ಬೆಡ್ರೂಮ್ ಗಳು ಕೂಡ ವಿತ್ 2 ಬಾಲ್ಕನಿ ಕೊಟ್ಟಿದ್ದಾರೆ. ಟಫನ್ ಗ್ಲಾಸ್ SS ವರ್ಕ್ ಕೂಡ ಕೊಟ್ಟಿರುವಂತದ್ದು. ಈ 2 ಪೋರ್ಷನ್ ಅಲ್ಲಿ ಕೂಡ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಏನ್ ಬಂದಿದೆ ಇದೆಲ್ಲ ನಮಗೆ ತುಂಬಾ ಸಾಫ್ಟ್ ಆಗಿ ಯೂಸ್ ಮಾಡಿರುವಂತಹ ಸ್ಟ್ರಕ್ಚರ್ ಅಲ್ಲಿ ನಾವು ನೋಡಬಹುದು. ಎಲಿವೇಶನ್ ಟ್ರೆಂಡಿ ಆಗಿದೆ, ತುಂಬಾ ಚೆನ್ನಾಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ರೋಡ್ ವಿಡ್ತ್ ನೋಡಬಹುದು, ಇದು ನಮಗೆ 25 ಫೀಟ್ ರೋಡ್ ವಿಡ್ತ್ ಆಗಿರುವಂತದ್ದು. ವಿತ್ ಕಾವೇರಿ ವಾಟರ್ ಕೂಡ ಅವೈಲೇಬಲ್ ಇದೆ. ವಿತ್ ಡ್ರೈನೇಜ್ ವರ್ಕ್ ಕೂಡ ನಮಗೆ ಪ್ರೆಸೆಂಟ್ ರನ್ನಿಂಗ್ ಇರುವಂತದ್ದು. ಆಲ್ಮೋಸ್ಟ್ ಒಂದು 80 to 85% ಡೆವಲಪ್ ಆಗಿರುವಂತಹ ಲೊಕ್ಯಾಲಿಟಿಲಿ ಈ ಪ್ರಾಪರ್ಟಿ ನಮಗೆ ಇರುವಂತದ್ದು. ಇನ್ನ ಮನೆ ಬಗ್ಗೆ ಮಾತಾಡೋದಾದ್ರೆ, ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಇಲ್ಲಿ ಯಾವುದೇ ರೀತಿ ನಮಗೆ ಒಂದು ಸರ್ವೆಂಟ್ ರೂಮ್ ತರ ಪ್ರಾವಿಷನ್ ಮಾಡಿಲ್ದಿರ ಇರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 5-6 2 ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಇದೆ. ಒಂದು 5 ಸೀಟರ್ ಕಾರ್ ಏನಾದ್ರು ನಾವು ನೋಡಿದ್ರೆ 3 ಕಾರ್ಗಳು ನಾವು ಪಾರ್ಕ್ ಮಾಡ್ಕೊಬಹುದು. 5 ಸೀಟರ್ ಈ ಶಿಫ್ಟ್ ಅಂತದ್ದು ಏನಾದ್ರು ಆದ್ರೆ 3 ಕಾರ್ಗಳು ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಹಾಗೆ ಪಾರ್ಕಿಂಗ್ ವಾಲ್ಗಳಿಗೆ ನಮಗೆ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ 2 EV ಚಾರ್ಜಿಂಗ್ ಪಾಯಿಂಟ್ ಕೂಡ ನಮಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಗ್ಯಾಸ್ ಪ್ರಾವಿಷನ್ ಕೂಡ ನಮಗೆ ಆ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಇಲ್ಲೊಂದು ಚಿಕ್ಕದಾಗಿ ಒಂದು ಏನಿಲ್ಲಿ ನಮಗೆ ವೇಸ್ಟ್ ಸಾಮಾನು ಇಟ್ಟಿದಾರಲ್ಲ, ಇಲ್ಲೊಂದು ಚಿಕ್ಕದಾಗಿ ಒಂದು ಗಾರ್ಡನ್ ಇರೋ ತರ ನಾವು ಕೂಡ ಕ್ರಿಯೇಟ್ ನ ಮಾಡ್ಕೊಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇನ್ನು ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಈ ಕಾರ್ ಪಾರ್ಕಿಂಗ್ ಅಲ್ಲಿ ಏನಾದ್ರು ಒಂದು ಫಂಕ್ಷನ್ ಏನಾದ್ರು ಮಾಡಿದ್ರೆ, ಇಲ್ಲ ಒಂದು ಸರ್ವೆಂಟ್ ಏನಾದ್ರು ನಾವು ಇಟ್ಕೊಂಡ್ರು ಕೂಡ ಅವ್ರಿಗೊಂದು ಯೂಸ್ ಆಗ್ಲಿ ಅನ್ನೋದಕ್ಕೊಂದು ಕಾಮನ್ ವಾಶ್ರೂಮ್ ಕೂಡ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಬಾತ್ರೂಮ್ ನೋಡಬಹುದು, ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಮಗೆ 2 ಕೆಲಸಕ್ಕೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಟಾಯ್ಲೆಟ್ ಪರ್ಪಸ್ಗೆ ಮತ್ತೆ ಬಾತ್ ಪರ್ಪಸ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನೋಡಿದ್ರಲ್ಲ, ವಾಲ್ ಮಿಕ್ಸರ್ ಬರುತ್ತೆ. ಇನ್ನ ವಾಲ್ಗಳಿಗೆ ನೋಡಬಹುದು ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಮಾಮೂಲಿ ಆಂಟಿಸ್ಕ್ಯಾಡ್ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಬೋರ್ವೆಲ್ ಇದೆ, ಸಂಪ್ ಇದೆ, ಕಾವೇರಿ ವಾಟರ್ ಕೂಡ ನಮಗೆ ಅವೈಲಬಲ್ ಇರೋದ್ರಿಂದ ಕಾವೇರಿ ಮೀಟರ್ ಕೂಡ ನಮಗೆ ಆಲ್ರೆಡಿ ಇನ್ಕ್ಲೂಡ್ ಮಾಡಿ ಮೀಟರ್ ಕೂಡ ನಮಗೆ ಫಿಟ್ ಮಾಡಿ ಕೊಟ್ಟಿದ್ದಾರೆ. ನೋಡ್ಬೋದು, ಆಲ್ರೆಡಿ ಕಾವೇರಿ ಮೀಟರ್ ನಮಗೆ ರನ್ನಿಂಗ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ 2 ನಮಗೆ 32 ಆಂಪ್ ಇರುವಂತಹ ಎಲೆಕ್ಟ್ರಿಕ್ ಸಾಕೆಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಅಕಾಮಡೇಷನ್. ಬೋರ್ವೆಲ್, ಸಂಪು, ಕಾರ್ ಪಾರ್ಕಿಂಗು, 2 ವೀಲರ್ ಪಾರ್ಕಿಂಗು ವಿತ್ ಕಾವೇರಿ ಮೀಟರ್ ವಿತ್ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಗೇಟ್ ನೋಡೋದಿಲ್ಲ ವೀಕ್ಷಕರೇ, ಈ ಪೋರ್ಷನ್ ಫುಲ್ MS ಗ್ರಿಲ್ ವರ್ಕ್ ವಿತ್ CNC ಕಟಿಂಗ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮಗೆ ಫ್ಯಾಂಡ್ರಾಮ್ಯಾಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಸ್ಟೇರ್ ಕೇಸ್ ನಮಗೆ ವೈಲ್ಡ್ ಆಗಿದೆ. 40 mm ಗ್ರಾನೈಟ್ ನ ನಮಗೆ ಯೂಸ್ ಮಾಡಿದ್ದಾರೆ. ಹೋಗೋ ಈ ಪೋರ್ಷನ್ ವಾಲ್ಗಳಿಗೆಲ್ಲ ನಮಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸಖತ್ತಾಗಿದೆ, ತುಂಬಾ ಪ್ರೀಮಿಯಂ ನಮಗೆ ಕಾಣಿಸ್ತಾ ಇರುವಂತದ್ದು. ಜೊತೆಗೆ ಈ ಟೈಲ್ ಏನು ನಮಗೆ ಬಾರ್ಡರ್ ಗಳು ಬರುತ್ತಲ್ಲ, ಆ ಪೋರ್ಷನ್ ಫುಲ್ ನಮಗೆ ಗೋಲ್ಡ್ ಫಿನಿಶಿಂಗ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಇಂದ ಅಂದ್ರೆ ಈ ಗ್ರೌಂಡ್ ಫ್ಲೋರ್ ಇಂದ ಏನು ನಮಗೆ ಫುಟ್ಲೈಟ್ ಏನು ನಮಗೆ ಆಗಿದೆಲ್ಲ, ಟೆರೇಸ್ ವರ್ಗೂ ಕೂಡ ನಮಗೆ ಆಟೋಮೆಟಿಕ್ ಫುಟ್ಲೈಟ್ ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, 2 ಲೈಟ್ ಆನ್ ಆಗಿದೆ, ಆ ಲೈಟ್ ಆನ್ ಆಗಿಲ್ಲ. ನಾವು ಹತ್ರ ಹೋಗ್ತಿದ್ದಂಗೆ ಆ ಲೈಟ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ ಇಂದ ಟೆರೇಸ್ ವರ್ಗೂ ಕೂಡ ನಮಗೆ ಈ ಫುಟ್ಲೈಟ್ ನ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿದೆ. ಸ್ಟೇರ್ ಕೇಸ್ ನಮಗೆ ವೈಲ್ಡ್ ಆಗಿದೆ. SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ನೋಡೋದ್ರಲ್ಲ, ಪೋರ್ಷನ್ ಅಲ್ಲಿ ಆಟೋಮೆಟಿಕ್ ಆನ್ ಆಗುತ್ತೆ. ಎಕ್ಸಾಕ್ಟ್ ನಾರ್ತ್ ಡೋರ್ ಅಲ್ಲಿ ಇದೀನಿ ನಾನೀಗ. ವೆಸ್ಟ್ ಗೇಟ್ ನಾರ್ತ್ ಡೋರು. ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಕರಿಂಗ್ಸ್ ಎಲ್ಲ ನಮಗೆ ತುಂಬಾನೇ ಚೆನ್ನಾಗಿ ಬಂದಿದೆ. ವೆಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಹಾಲು ಕಿಚನ್ ಎಲ್ಲ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ. 100% ವಾಸ್ತುನ ಕೂಡ ನಮಗೆ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಕೆಳಗಡೆ ಫ್ಲೋರಿಂಗ್ ಮತ್ತು ಗ್ರಾನೈಟ್ ಫ್ಲೋರಿಂಗ್ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ಬಾರ್ಡರ್ ತರ ನಮಗೆ ಗ್ರಾನೈಟ್ ಅಲ್ಲಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ನೋಡಿ ಎಷ್ಟು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಆ ತರ ಪ್ರಾವಿಷನ್ ನ ಬಿಲ್ಡ್ ಮಾಡಿದ್ದಾರೆ. ಇನ್ನು ವೆಂಟಿಲೇಷನ್ಗೆ ವಿತ್ ಬಾಲ್ಕನಿ ಪರ್ಪಸ್ಗೆ ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಜಾಗನ ಬಿಟ್ಟಿರುವಂತದ್ದು. ಸ್ಟ್ಯಾಂಡಿಂಗ್ ಬಾಲ್ಕನಿ ಅಷ್ಟೇ ಇದು. ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಸ್ಟ್ಯಾಂಡಿಂಗ್ ಬಾಲ್ಕನಿ, ಬಟ್ ಸೂಪರ್ ಆಗಿದೆ ಅಂತ ಅನ್ಬೋದು. ಟಫನ್ ಗ್ಲಾಸು SS ವರ್ಕು ಕಂಪ್ಲೀಟ್ ಆಗಿದೆ.
ಅದು ಸೇಫ್ಟಿ ವೈಸ್ ಅಲ್ಲಿ ಇದು ವಿಂಡೋ ಕಮ್ ಡೋರ್ ತರ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಪ್ರೈವೇಸಿ ಬೇಕು ಅಂದ್ರೆ ನಾವೆಲ್ಲೊಂದು ಕಾಟನ್ ರಾಡ್ ಹಾಕೊಂಡ್ರೆ ಒಂದು ಸ್ಕ್ರೀನ್ ಹಾಕೊಂಡ್ರು ಕೂಡ ಈ ಹಾಲ್ಗೆ ತುಂಬಾ ಲುಕ್ ವೈಸ್ ಅಲ್ಲಿ ಎದ್ದು ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ 90 ಡಿಗ್ರಿ ಟಿವಿ ನೋಡ್ಬೋದು, ಆ ತರ ಪ್ರಾವಿಷನ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ಡಿಸೈನ್ ನ ಯೂಸ್ ಮಾಡಿದ್ದಾರೆ. ಇನ್ನು ಕೆಳಗಡೆ ನೋಡಬಹುದು ವೈರಿಂಗ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. 4 ಡ್ರಾಯರ್ ಬಾಕ್ಸ್ ಗಳು ಜೊತೆಗೆ ಒಂದು ಗ್ಲಾಸ್ ಡೋರ್ ಇರುವಂತದ್ದು ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಇನ್ನು ಸೀಲಿಂಗ್ ಅಲ್ಲಿ ನೋಡಬಹುದು POP ವರ್ಕ್ ಇದು WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ದೊಡ್ಡದಾಗಿರುವಂತಹ LED ಲೈಟ್ ವರ್ಕ್ಗಳು ಕೂಡ ನಮಗೆ ಸೀಲಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಆರ್ಚ್ ನೋಡಬಹುದು ವೀಕ್ಷಕರೇ, ಇಂಟೀರಿಯರ್ ಡಿಸೈನ್ ವಿತ್ CNC ಕಟಿಂಗ್ ಡಿಸೈನ್ ಕೂಡ ನಾವು ನೋಡಬಹುದು. ಈ ಪೋರ್ಷನ್ ಅಲ್ಲಿ ಇದನ್ನ ಕ್ರಾಸ್ ಮಾಡಿದ್ರೆ ಕಿಚನ್ ಏರಿಯಾ, ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಸಿಂಕ್ ಆಲ್ರೆಡಿ ತಂದಿದ್ದಾರೆ. ಇನ್ನು ಸಿಲಿಕಾನ್ ಹಾಕಿ ನಾವು ಫಿಟ್ ಮಾಡ್ಬೇಕಷ್ಟೇ. 2 ಟ್ಯಾಪ್ ವ್ಯವಸ್ಥೆನ ಕೊಟ್ಟಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳು ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇಲ್ಲಿ ಗ್ಲಾಸ್ ಡೋರು, ಇಲ್ಲಿ ಬಂದು ನಮಗೆ ಪ್ಯಾಂಟ್ರ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಪ್ಯಾಂಟ್ರ್ ಸ್ಟೋರೇಜ್ ನಮ್ಗೆ ಇರುವಂತದ್ದು. ಮೇಲ್ಗಡೆ ಎಲ್ಲ ಲಾಫ್ಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್ ಕೂಡ ಕೊಟ್ಟಿದ್ದಾರೆ ನೋಡಿದ್ರೆ. ಈ ಪೋರ್ಷನ್ ಅಲ್ಲಿ ನಮಗೆ ವಿತ್ ಪ್ರೊಫೈಲ್ ಲೈಟ್ ಕೂಡ ಕೊಟ್ಟಿರುವಂತದ್ದು. ಹಾಗೆ ಇನ್ನ ಮೈಂಟೆನೆನ್ಸ್ ಈಸಿಗೋಸ್ಕರ ವಾಲ್ಗಳಿಗೆ 2x4 ವೆಟ್ರೂ ಕಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಚಿಮ್ಮಿಗೆ ಪ್ರಾವಿಷನ್ ಮಾಡಿರುವಂತದ್ದು. ನೀವು ಯಾವ ಚಿಮ್ಮಿ ತಗೋತೀರ ಆ ಚಿಮ್ಮಿಗೆ ಇವರು ಕಟ್ ಮಾಡಿ ಕೊಡ್ತಾರೆ. ಚಿಮ್ನಿ ಕಂಪ್ನಿ ಅವ್ರು ಬಂದು ಅಲ್ಲಿ ಫಿಟ್ ಮಾಡಿಕೊಡ್ತಾರೆ. ಅಕ್ವಾ ಗಾರ್ಡ್ಗೆ ಪ್ರಾವಿಷನ್ ಇದೆ, ಚಿಮ್ಮಿಗೆ ಪ್ರಾವಿಷನ್ ಇದೆ. ಇದ್ರ ಬ್ಯಾಕ್ ಸೈಡ್ ಇಲ್ಲಿ ನಮ್ಗೆ ಒಂದು ಸ್ಮಾಲ್ ಯುಟಿಲಿಟಿ ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಕಾಮನ್ ವಾಶ್ರೂಮು. ಓಕೆ, ಬಟ್ ಎಲ್ಲ ಮನೆಯಲ್ಲಿ ನಮಗೆ ಕಾಮನ್ ವಾಶ್ರೂಮ್ ಅಲ್ಲಿ ಜಸ್ಟ್ ಒಂದು ಟಾಯ್ಲೆಟ್ ಪರ್ಪಸ್ ಗೆ ಮಾತ್ರ ಪ್ರಾವಿಷನ್ ಮಾಡಿರ್ತಾರೆ. ಇಲ್ಲೇನಂದ್ರೆ ಟಾಯ್ಲೆಟ್ ಪರ್ಪಸ್ ಕಮ್ ಸ್ನಾನಕ್ಕೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟ್ಯಾಪ್ ಇದೆ, ಮೇಲ್ಗಡೆ ಗೀಸರ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಚೆನ್ನಾಗಿದೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಒಂದು ಇಲ್ಲಿ ಡಿಶ್ ವಾಶ್ ಏನಾದ್ರು ಬೇಕಾದ್ರೆ ನಾವು ಇಟ್ಕೋಬಹುದು. ಹಾಗೆ ಈ ಕಿಚನ್ ಪಕ್ಕದಲ್ಲಿ ಈ ಸ್ಪೇಸ್ ಇದೇನಿದೆ ನೋಡಿ, ಈ ಸ್ಪೇಸ್ ಏನಿದೆ ಈ ಸ್ಪೇಸ್ ಅಲ್ಲಿ ನಾವು ಡೈನಿಂಗ್ ಏರಿಯಾಗೆ ಪ್ರೊವೈಡ್ ಮಾಡಿರುವಂತದ್ದು. ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನು ಡೈನಿಂಗ್ ಸೆಟಪ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ವಿತ್ ಸ್ಟೋರೇಜ್ ವಿತ್ ಗ್ಲಾಸಿ ಡೋರ್ ಗಳನ್ನ ಕೊಟ್ಟಿರುವಂತದ್ದು. ಕೆಳಗಡೆ ಕೂಡ ನಮಗೆ ವಿತ್ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಪಾಯಿಂಟ್ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಮಿಕ್ಸಿ ಓವೆನ್ ಏನಾದ್ರು ಇಟ್ಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಇಟ್ಕೋಬಹುದು. ಇಲ್ಲೂ ಸ್ಟೋರೇಜ್ ಇದೆ. ಇನ್ನು ಆ ಪೋರ್ಷನ್ ಅಲ್ಲಿ ಸ್ಟೋರೇಜ್ ಇದೆ. ಸೀಲಿಂಗ್ ಅಲ್ಲಿ ಒಂದು ಸೆಮಿ POP ವರ್ಕ್ ವಿತ್ LED ಲೈಟ್ ಅನ್ನ ನಮಗೆ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ದೇವ್ರ ಮನೆಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ ಲೈಟ್ ಕೂಡ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಆ ತರ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಟಫನ್ ಗ್ಲಾಸ್ ಟೀಕ್ವುಡ್ ಫ್ರೇಮ್ ಅಲ್ಲಿ ನಮಗೆ ಡೋರ್ ಕಂಪ್ಲೀಟ್ ಆಗಿದೆ. ವಿತ್ ಅರ್ಚಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಚೆನ್ನಾಗಿದೆ. ಫ್ರೇಮ್ ಅನ್ನ ಬಂದು ನಮಗೆ ಟೀಕ್ವುಡ್ ಬರುತ್ತೆ. ಇದು ಕಿಚನ್ ಡೈನಿಂಗ್ ಪೂಜೆಗೆ ಪ್ರಾವಿಷನ್ ಮಾಡಿರುವಂತದ್ದು. ಜೊತೆಗೆ ಒಂದು ಸ್ಮಾಲ್ ಯುಟಿಲಿಟಿ, ಒಂದು ಕಾಮನ್ ವಾಶ್ರೂಮ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿ ಬಂದಿದೆ, ಅಲ್ಟಿಮೇಟ್ ಆಗಿದೆ. ಬಟ್ ಏನಂದ್ರೆ ವೆಸ್ಟ್ ಫೇಸಿಂಗ್ ಅಲ್ಲಿ ಹಾಲೆ ಹೈಲೈಟ್. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ತಗೊಂಡಿದ್ದಾರೆ. ಬಟ್ ಈ ಹಾಲಲ್ಲಿ ಏನು ಅಂದ್ರೆ ಆ ವಿಂಡೋ ಕೊಟ್ಟಿದಾರಲ್ಲ ಅದೇ ಹೈಲೈಟ್. ನಮ್ಗೆ ವಿಂಡೋ ಕಮ್ ಡೋರ್ ಇರೋ ತರ ಇದೆ. ಸಖತ್ತಾಗಿದೆ. ಕೆಳಗಡೆ ಹೇಳ್ದಂಗೆ ನೋಡಿ ಫುಟ್ ಲೈಟ್ ಅಲ್ಲಿ ನಮ್ಗೆ ಆಟೋಮೆಟಿಕ್ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಸೇಮ್ 40 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ವಿತ್ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಸ್ಟೇರ್ ಕೇಸ್ ನೋಡೋದಲ್ಲ ತುಂಬಾ ವೈಲ್ಡ್ ಆಗಿದೆ. ಈ ಸ್ಪೇಸ್ ಅಲ್ಲಿ ಏನಾದ್ರು ನಾವು ಇನ್ನರ್ ಪ್ಲಾಂಟ್ ಗಳನ್ನ ನಾವು ಏನಾದ್ರು ಅಸೆಂಬಲ್ ಮಾಡ್ಕೊಂಡ್ರೆ ಈ ನೋಡೋದಕ್ಕೆ ತುಂಬಾ ಹೈಲೈಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ವೈಲ್ಡ್ ಆಗಿ ಬಂದಿದೆ ಸ್ಟೇರ್ ಕೇಸ್. ತುಂಬಾ ಉದ್ದಕ್ಕೆ ತಗೊಂಡಿದ್ದಾರೆ. ಸಗದಾಗಿದೆ, ಸ್ಪೇಷಿಯಸ್ ಆಗಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಬರ್ತಾ ಇದ್ದಂಗೆ ವೀಕ್ಷಕರೇ ಇಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಗಳಿದೆ. ಎಕ್ಸಾಕ್ಟ್ ಈಗ ನಾವು ನೋಡುವಂತದ್ದು ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಬ್ಯಾಕ್ ಗ್ರೌಂಡ್ ನೋಡಬಹುದು. ವಾಲ್ ಟು ವಾಲ್ ವರ್ಗೂ ಕೂಡ ನಮಗೆ ಫುಲ್ಲು ಇಂಟೀರಿಯರ್ ಡಿಸೈನ್ ಮಾಡಿ ವಾರ್ಡ್ರೋಬ್ ಗಳು ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಇದೆ. ಈ ಪೋರ್ಷನ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ವಿತ್ ಡ್ರೆಸ್ಸಿಂಗ್ ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು, ಕುಶನ್ ಕೂಡ ನಮ್ಗೆ ಆಲ್ರೆಡಿ ರೆಡಿ ಇರುವಂತದ್ದು. ಅದ್ರ ಹಿಂದೆಗಡೆ ಫುಲ್ ನಮ್ಗೆ ಲೈಟಿಂಗ್ ಏರಿಯಾಗೆ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ನ ಈ ರೋಡ್ ಸೈಡ್ ಗೆ ನೋಡಬಹುದು. ಕೆಳಗಡೆ ಹಾಲ್ ಅಲ್ಲಿ ನೋಡೋದಲ್ಲ ಸೇಮ್ ವಿಂಡೋ ಕಮ್ ಮೈನ್ ಡೋರ್ ತರ ಇಲ್ಲೂ ಕೂಡ ನಮ್ಗೆ ಅದೇ ತರ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಎಲ್ಲ ನಮ್ಗೆ ಸ್ಟ್ಯಾಂಡಿಂಗ್ ಬಾಲ್ಕನಿನೇ ಬರುತ್ತೆ.
ಬಟ್ ಓಕೆ, ಇಷ್ಟಿತ್ತು ಅಂದ್ರೆ ತುಂಬಾ ಬೇಜಾರಾಯ್ತು. ಎಲಿವೇಶನ್ ಅಲ್ಲಿ ನೋಡಿದ್ರಲ್ಲ ಗ್ಲಾಸ್ ಗಳೆಲ್ಲ ಹೇಗೆ ಕಾಣಿಸ್ತಾ ಇತ್ತು ಅಂತ, ಸೇಮ್ ಅದೇ ತರನೇ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಮನೆಗಳಲ್ಲಿ ನೋಡಿರ್ತೀರಾ ಆ ಪೋರ್ಷನ್ ಒಂದು ಚಿಕ್ಕದಾಗಿ ಕೊಟ್ಬಿಟ್ಟಿರ್ತಾರೆ ಬಾಲ್ಕನಿನ. ಬಟ್ ಏನಂದ್ರೆ ಇಲ್ಲಿ ತುಂಬಾ ದೊಡ್ಡದಾಗಿದೆ, ವೆಂಟಿಲೇಷನ್ಗೆ ತುಂಬಾ ಚೆನ್ನಾಗಿದೆ. ಆಮೇಲೆ ಯೂಸ್ ಮಾಡಿರೋ ಗ್ಲಾಸ್ ಎಲ್ಲ ಬಂದ್ಬಿಟ್ಟು ನಮಗೆ ಒನ್ ವೇ ಗ್ಲಾಸಸ್, ಔಟರ್ ಇಂದ ಇನ್ನೊಂದು ಕಾಣಿಸೋದಿಲ್ಲ ಆ ತರ ಗ್ಲಾಸ್ಗಳನ್ನ ಯೂಸ್ ಮಾಡಿರುವಂತದ್ದು. ಇನ್ನು ಟಿವಿ, ಸೆಮಿ ಟಿವಿ ಯೂನಿಟ್, ಈ ಮಾಸ್ಟರ್ ಬೆಡ್ರೂಮ್ ಇರುವಂತಹ ಒಂದು ಸೆಮಿ ಟಿವಿ ಯೂನಿಟ್. ಬಟ್ ಏನಂದ್ರೆ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಆ ತರ ಪ್ರಾವಿಷನ್ ಇಲ್ಲಿದೆ. ವಿತ್ ಕೇಬಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. 3 ಡ್ರಾಯರ್ ಬಾಕ್ಸ್ ಗಳು ವಿತ್ ಇಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತ ವಿತ್ ಸ್ಟೋರೇಜ್ ವರ್ಕು ಕೂಡ ನೋಡಬಹುದು. ನೋಡಿ, ಸ್ಟೋರೇಜ್ ಎಲ್ಲ ಯೂಸ್ ಮಾಡಿರೋ ಇಂಚಸ್ ಗಳೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ಇಂಚಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಫ್ಲೋರಿಂಗು ಆಂಟಿಸ್ಕೇಟ್ ವೆಟ್ರೋಫಾ ಟೈಲ್ಸ್, ವಾಲ್ಗಳೆಲ್ಲ ಬಂದು ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ 2x4 ವೆಟ್ರೋಫಾ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡ್ ವಿತ್ ಡ್ರೈ ವಾಟರ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಚೆನ್ನಾಗಿದೆ. ಇಲ್ಲಿ ಕುಶನ್ ವರ್ಕ್ ಕೂಡ ನಾವು ನೋಡಬಹುದು. ನೋಡಿ, ಆಲ್ರೆಡಿ ನಮಗೆ ಕುಶನ್ ಕೂಡ ನಮಗೆ ರೆಡಿ ಇದೆ. ಈ ಬೆಡ್ರೂಮ್ ಪಕ್ಕದಲ್ಲಿ ಬರೋದೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ನೋಡಿದ್ರಲ್ಲ ಈ ರೂಮ್ ಏನ್ ಸೈಜ್ ಅಲ್ಲಿ ಇದೆ ಅಂತ, ದೊಡ್ಡದಾಗಿದೆ. ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇದು ಬಂದು ನಮಗೆ ಫೋಲ್ಡಬಲ್ ಟೇಬಲ್, ಬೇಕು ಅಂದ್ರೆ ನಾವು ಓಪನ್ ಮಾಡಬಹುದು, ಇಲ್ಲಾಂದ್ರೆ ನಾವು ಕ್ಲೋಸ್ ಮಾಡಬಹುದು. ಮೇಲ್ಗಡೆ ಬುಕ್ ರ್ಯಾಕ್ಗಳನ್ನ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್, ಬುಕ್ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ವಿತ್ ಇಂಟೀರಿಯರ್ ಅಲ್ಲಿ ವಿತ್ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಅಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವಿತ್ ವಿಂಡೋ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ವಾರ್ಡ್ರೋಬ್ ಇದೆ ವಿತ್ ಹಿಡನ್ ಬಾತ್ರೂಮ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಡ್ರೆಸ್ಸಿಂಗ್ ವರ್ಕ್, ವಿತ್ ಡ್ರಾಯರ್ ವರ್ಕ್, ವಿತ್ ಲಾಫ್ಟ್ ವರ್ಕ್, ಸೀಲಿಂಗ್ ಅಲ್ಲಿ POP ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಚೆನ್ನಾಗಿ ಮಾಡಿದ್ದಾರೆ, ಸಿಂಪಲ್ ಆಗಿದೆ. ಸ್ಟೋರೇಜ್ ಎಲ್ಲ ತುಂಬಾ ಹೈಲೈಟ್ ಆಗಿ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಹ್ಯಾಂಡಲ್ಸ್ ಗಳೆಲ್ಲ ನಮಗೆ ಕಲರ್ ಮ್ಯಾಚಿಂಗ್ ಮಾಡಿರುವಂತದ್ದು ಚೆನ್ನಾಗಿದೆ. ಪಕ್ಕದಲ್ಲಿ ಡ್ರೆಸ್ಸಿಂಗ್ ಪಕ್ಕದಲ್ಲಿ ಬರೋದು ನಮಗೆ ಅಟ್ಯಾಚ್ ಬಾತ್ರೂಮ್. ನೋಡಿ, ಈ ಚಿಲ್ಡ್ರನ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡ್ ವಿತ್ ಡ್ರೈ ವಾಟರ್, ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಸೇಮ್ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫಾ ಟೈಲ್ಸ್ ನ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಬಟ್ ಏನಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಟ್ಯಾಚ್ ಬಾತ್ರೂಮ್. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಗಳು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಮೇನ್ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಗೆ ವಿತ್ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಟೆರೆಸ್ ಅಲ್ಗೂ ಕೂಡ ನಮಗೆ ಸೆನ್ಸರ್ ಲೈಟ್ ಗಳನ್ನ ಯೂಸ್ ಮಾಡಿರುವಂತದ್ದು ಫುಟ್ ಲೈಟ್ ಗೆ. ಎಕ್ಸಾಕ್ಟ್ ಆಗಿ ಈಗ ನಾನು 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇನೆ ನಮ್ಗೆ 2 ಬೆಡ್ರೂಮ್ ಗಳಿಗೆ ನಮ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಈಗ ನಾವು ನೋಡುವಂತದ್ದು ಕುಬೇರನ್ ಮೂಲೆಯಲ್ಲಿ ಬರುವಂತಹ 2ನೇ ಮಾಸ್ಟರ್ ಬೆಡ್ರೂಮ್. ಸೇಮ್ ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ನಮ್ಗೆ ಇರುವಂತದ್ದು. ಇಲ್ಲಿ ನಮ್ಗೆ ಒಂದು ಕಿಂಗ್ ಸೈಜ್ ಕಾಟು ವಿತ್ ಕುಶನ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಸೇಮ್ ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ ವಿತ್ ವಾರ್ಡ್ರೋಬ್ ವಿತ್ ಲಾಫ್ಟ್ ವರ್ಕ್ ವಿತ್ ಸ್ಟೋರೇಜ್ ಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಬಾಲ್ಕನಿ, ಈ ಫ್ರೇಮ್ ಅಲ್ಲಿ ನಮಗೆ ವುಡ್ಡೇ ಬರುತ್ತೆ. ವಿಂಡೋ ಕಮ್ ಮೈನ್ ಡೋರ್ ತರ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಹಾಲಲ್ಲಿ ನೋಡಿದ್ರಲ್ಲ, ಹಾಲಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ, ಈ ಬೆಡ್ರೂಮ್ ಅಲ್ಲಿ ಫುಲ್ ನಮಗೆ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಗೆ ವಾರ್ಡ್ರೋಬ್ ಗಳನ್ನ ಕೊಟ್ಟಿರುವಂತದ್ದು. ವೆಂಟಿಲೇಷನ್ ಗೆ ದೊಡ್ಡದಾಗಿರುವಂತಹ ವಿಂಡೋ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೊಂದು ಟಿವಿ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಕೇಬಲ್ ವರ್ಕ್ ಕಂಪ್ಲೀಟ್ ಆಗಿದೆ. 2 ಡ್ರಾಯರ್ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ಈ ಟಿವಿ ಯೂನಿಟ್ ಅಲ್ಲಿ ನಾವು ಮೌಂಟ್ ಮಾಡಬಹುದು. ಆ ತರ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬಟ್ ಈ ಅಟ್ಯಾಚ್ ಬಾತ್ರೂಮ್ ಏನು ಅಂದ್ರೆ 2 ಬೆಡ್ರೂಮ್ ಗಳಿಗೂ ಒಂದೇ ಬಾತ್ರೂಮ್ ನ ಪ್ರೊವೈಡ್ ಮಾಡಿರುವಂತದ್ದು. ನೋಡೋದಲ್ಲ, ಇದು ಅಷ್ಟೇನೆ. ಆ ಪೋರ್ಷನ್ ಅಲ್ಲಿ ನಮಗೆ ಡ್ರೈ ವಾಟರ್, ಇಲ್ಲಿ ಬಂದು ನಮಗೆ ವಾಲ್ ಮೌಂಟೆಡ್ ಕಬೋರ್ಡ್ ನ ಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ಆದ್ರೆ ಇಲ್ಲೊಂದು ಡೋರ್ ಬರುತ್ತೆ. ಈ ಡೋರ್ ನ ಓಪನ್ ಮಾಡಿದ್ರೆ ಈ ರೂಮ್ ಇದೆ ನಮಗೆ. ಇದು ಬಂದು ನಮಗೆ ಹಿಡನ್ ಬಾತ್ರೂಮ್, ಇದು ವಾರ್ಡ್ರೋಬ್. ಅದ್ರ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ರೂಮ್ ಬರುತ್ತೆ. ನಾವು ಆ ಕಡೆಯಿಂದ ಬರೋಣ. ಇದೊಂದು ಮಾಸ್ಟರ್ ಬೆಡ್ರೂಮ್, ಇದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ನೋಡೋದಲ್ಲ ವೀಕ್ಷಕರೇ, ಇದು ಸೇರಿ ನಮಗೆ 4 ಬೆಡ್ರೂಮ್ ಆಯ್ತು. ಆರಾಮಾಗಿ ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ಬಿಟ್ಟು, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫಾ ಟೈಲ್ಸ್ ನ ಯೂಸ್ ಮಾಡಿದರೆ. ವಾರ್ಡ್ರೋಬ್ ಎಲ್ಲ ನಮಗೆ
ವಿತ್ ಸ್ಟೋರೇಜ್ಗೆ ಪ್ರೊವೈಡ್ ಮಾಡಿರುವಂಥದ್ದು. ಈ ಪೋರ್ಷನ್ ಎಲ್ಲ ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕು, ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಅಷ್ಟೇ ಒಂದು ಸ್ಟಡಿ ಟೇಬಲ್, ಅದು ಕೂಡ ನಮಗೆ ಒಂದು ಫೋಲ್ಡಬಲ್ ಟೇಬಲ್, ಮೇಲ್ಗಡೆ ಒಂದು ಬುಕ್ ರಾಕ್ ಇಟ್ಕೊಳ್ಳೋದಕ್ಕೆ ಒಂದು ವಿತ್ ಸ್ಟೋರೇಜ್. ವೆಂಟಿಲೇಷನ್ ನೋಡಿದ್ರಲ್ಲ, ಲೈಕ್ ಫ್ಲಿಕ್ಕರ್ ಆಗ್ತಾ ಇದೆ, ಬೆಳಕು ಚೆನ್ನಾಗಿ ಬರ್ತಾ ಇದೆ. ಬಟ್ ಏನಾದ್ರು ಇದು ನಮಗೆ ಹಿಡನ್ ಬಾತ್ರೂಮ್ ಬರುತ್ತೆ. ಡೋರ್ ಕ್ಲೋಸ್ ಆದ್ರೆ ವಾರ್ಡ್ರೋಬ್, ಓಪನ್ ಮಾಡಿದ್ರೆ ಅಟ್ಯಾಚ್ ಬಾತ್ರೂಮ್. ಈ ಬಾತ್ರೂಮ್ ಬಂದು 2-in-1 ಆಪ್ಷನ್ ಇರುವಂತದ್ದು. ಇದು 2 ರೂಮ್ಗಳಿಗೆ ಒಂದೇ ಬಾತ್ರೂಮ್ ನೋಡೋದಲ್ಲ. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್, ಇದು ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. 2ಕ್ಕೂ ಒಂದೇ ಬಾತ್ರೂಮ್. ಬಟ್ ಚೆನ್ನಾಗಿದೆ, ರೂಮ್ಗಳೆಲ್ಲ ನಮಗೆ ಸೈಜ್ ಚೆನ್ನಾಗಿ ಬಂದಿದೆ, ಸ್ಟೋರೇಜ್ ಕೊಟ್ಟಿದ್ದಾರೆ. ಬಟ್ ನಾಟ್ ಬ್ಯಾಡ್. ಜಾಗನ ಕ್ಲೀನ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೂಪರ್ ಆಗಿ ಬಂದಿರುವಂತದ್ದು, ಚೆನ್ನಾಗಿ ಮಾಡಿದ್ದಾರೆ. ಮನೆ ವೀಕ್ಷಕರೇ, ಟೆರೆಸ್ ಹೋಗೋಣ. ಸೇಮ್ ಇದೇನೆ ನಮಗೆ ರೋಡ್ ಸೈಡ್ ಅಲ್ಲಿ ಏನು ನಮಗೆ ಈ ವಾಲ್ಗಳು ಬರುತ್ತೆ, ಈ ವಾಲ್ಗಳಿಗೆಲ್ಲ ನಮಗೆ ವಿಂಡೋಗಳನ್ನ ಪ್ರೊವೈಡ್ ಮಾಡಿರುವಂತದ್ದು, ಮೇಲ್ಗಡೆ ಸ್ಕೈಲೈಟ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡೋದಲ್ಲ, ಫುಲ್ SS ವರ್ಕ್ ಜೊತೆಗೆ ವಿತ್ ಟಫಂಗ್ನೆಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಆಚೆ ಕಡೆಯಿಂದ ಯಾರು ಬರ್ದಿರೋ ತರ ಹೆವಿ ಗೇಜ್ ಅಲ್ಲಿ ಇರುವಂತಹ ಒಂದು ಗೇಟ್. ಎಕ್ಸಾಕ್ಟ್ ಟೆರೆಸ್ ಅಲ್ಲಿ ಇದೀನಿ, ಫ್ಲೋರಿಂಗ್ ನೋಡ್ಬೋದು. ಟೈಲ್ ನ ಯೂಸ್ ಮಾಡಿದ್ದಾರೆ, ಜೊತೆಗೆ ಇಲ್ಲಿ ವಾಟರ್ ಪ್ರೂಫ್ ಪೈಂಟ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಟ್ಯಾಂಕ್ ರೂಮು ಆ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ವಾಷಿಂಗ್ ಮಿಷಿನ್ ಏರಿಯಾ ಕೂಡ ಅಲ್ಲಿ ನಮಗೆ ಕೊಟ್ಟಿರುವಂತದ್ದು. ಮ್ಯಾನ್ಯುವಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಬಟ್ಟೆ ಹಾರಕೊಳ್ಳೋದಕ್ಕೆ ಸ್ಕ್ವೇರ್ ಟಾಪ್ ಅಲ್ಲಿ ಇರುವಂತಹ ಒಂದು ಆಂಗಲ್ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಸೋಲಾರ್ ಏನಾದ್ರು ಬೇಕು ಅಂದ್ರೆ ಟ್ಯಾಂಕ್ ನ ಹೈಟ್ ಮಾಡಿ ಸೋಲಾರ್ ಇಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಆ ತರ ಜಾಗ ಇದೆ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಫ್ರಂಟ್ ಎಲಿವೇಶನ್ ಅಲ್ಲಿ ಪಾರೆಪಾಟ್ ವಾಲ್ ಕೊಟ್ಟಿಲ್ಲ, ಅದ್ರ ಬದಲಾಗಿ ವಿತ್ ಟಫನ್ ಗ್ಲಾಸ್ SS ವರ್ಗೆ ಕೊಟ್ಟಿದ್ದಾರೆ. ಫುಲ್ ಎಲಿವೇಶನ್ ವೈಸ್ ಅಲ್ಲಿ ಬರೋದೆಲ್ಲ ನಿಮಗೆ ಗ್ಲಾಸ್ ಗಳೇ ಬರುತ್ತೆ. ವಿತ್ ನ್ಯಾಚುರಲ್ ಸ್ಟೋನ್ ವಿತ್ ಟೈಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಅಲ್ಲಿ ಹೈಲೈಟ್ ಆಗಿದೆ ಅಂತ ಹೇಳ್ಬೋದು, ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ನಾವು ಇದನ್ನ ಒಂದು ರೂಮ್ ತರ ನಾವು ಕನ್ಸಿಡರ್ ಮಾಡ್ಕೊಂಡು ನಾವು ಮಾಡ್ಕೊಳ್ತೀವಿ ಅಂದ್ರೆ, ಈಗ ಪ್ರೆಸೆಂಟ್ ಟ್ರೆಂಡಿ ಆಗಿರೋದು ಸೋಲಾರ್ ಪ್ಯಾನಲ್ಗಳು. ಸೋಲಾರ್ ಪ್ಯಾನಲ್ಗಳಿಗೆ ಬೇಕು ಅಂದ್ರೆ ವಿತ್ ಅಕಾಸ್ಟಿಕ್ ಮಾಡ್ಕೊಂಡು, ಅಂದ್ರೆ ಫ್ಯಾಬ್ರಿಕೇಶನ್ ವರ್ಕ್ ಅಲ್ಲಿ ನಮಗೆ ಅಕಾಸ್ಟಿಕ್ ಮಾಡ್ಕೊಂಡು ಸೋಲಾರ್ ಪ್ಯಾನಲ್ಗಳು ಹಾಕೊಂಡ್ರೆ ಇಲ್ಲೂ ನಾವು ಒಂದು ರೂಮ್ ತರ ಮಾಡ್ಬೋದು. ಗಾರ್ಡನ್ ಏರಿಯಾ, ಸಿಟ್ಟಿಂಗ್ ಏರಿಯಾ ತರ ಕೂಡ ನಾವು ಮಾಡ್ಕೊಬಹುದು. ಆ ತರ ಪ್ರಾವಿಷನ್ ಈ ಪೋರ್ಷನ್ ಇದೆ. ಏನಕ್ಕೆ ಅಂದ್ರೆ ಸ್ಟೇರ್ ಕೇಸ್ ನಮಗೆ ಟೆರೆಸ್ ವರ್ಗೂ ಬಂದಿರೋದ್ರಿಂದ, ಈ ಮೇಲ್ಗಡೆ ಟೆರೆಸ್ ವರ್ಗೂ ದೊಡ್ಡವರಿಂದ ಚಿಕ್ಕವರವರೆಗೂ ಹತ್ತು ಬರ್ಬೋದ್ರಿಂದ ಇಲ್ಲಿ ಮೇಲ್ಗಡೆ ನಾವೇನಾದ್ರು ಆ ಮಂಗಳೂರು ಟೈಲ್ಸ್ ಇಲ್ಲಾಂದ್ರೆ ಸೋಲಾರ್ ಪ್ಯಾನಲ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ನಾವು ಒಂದು ಪಾರ್ಟಿ ಏರಿಯಾ, ಒಂದು ಸಿಟ್ಟಿಂಗ್ ಏರಿಯಾ ತರ ಕೂಡ ನಾವು ಪ್ರೊವೈಡ್ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಬಟ್ ಏನು ಅಂದ್ರೆ ಇದು ಬಿಡೆ ಪ್ರಾಪರ್ಟಿ ಆಗಿದೆ. 100 ಫೀಟ್ ರೋಡ್ ಪ್ಯಾರಲಲ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ನಮಗೆ ಈ ಪ್ರಾಪರ್ಟಿಯಿಂದ ಬನಶಂಕರಿ 6 ಚರ್ಚ್ ಅಲ್ಲಿ ಬರುವಂತಹ ರಾಷ್ಟ್ರೋತ್ತನ ಸ್ಕೂಲ್ಗೆ ಜಸ್ಟ್ 2 ವೀಲರ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಜಸ್ಟ್ ಒಂದು 5 ಮಿನಿಟ್ಸ್ ಅಂತಾನೆ ಹೇಳ್ಬೋದು. ಆಮೇಲೆ ಒಂದು 15 ಮಿನಿಟ್ಸ್ ಟ್ರಾವೆಲ್ ಅಲ್ಲಿ ನಮಗೆ ಪ್ರೆಸಿಡೆನ್ಸಿ ಸ್ಕೂಲ್ ಇದೆ, NPS ಸ್ಕೂಲ್ ಇದೆ, ವಿತ್ ಪ್ರಾರ್ಥನಾ ಸ್ಕೂಲ್ಗಳು ನಮಗೆ ಬರುವಂತದ್ದು. 20 ಮಿನಿಟ್ಸ್ ಟ್ರಾವೆಲ್ ಅಲ್ಲಿ ನಮಗೆ JCS ಸ್ಕೂಲ್ ಕೂಡ ಇದೆ. ಬಟ್ 100 ಫೀಟ್ ರೋಡ್ ಪ್ಯಾರಲಲ್ ಇದೆ. ಚಿಕ್ಕೇಗೌಡಂಪಾಳ್ಯ ವಿತ್ BMTC ಬಸ್ ಸ್ಟಾಪ್ ಗಳ ನಮಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಬರ್ತಾ ಇದೆ. ಈ ಪ್ರಾಪರ್ಟಿ ಡೀಟೇಲ್ಸ್, ಲೊಕೇಶನ್ ಹೈಲೈಟ್ ವಿತ್ ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡೈರೆಕ್ಟ್ ಆಗಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡ್ಬೋದು. ಏನಾದ್ರು ಈ ಪ್ರಾಪರ್ಟಿ ಬಗ್ಗೆ ಇನ್ನ ಇಷ್ಟ ಆಯ್ತು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಈ ಪ್ರಾಪರ್ಟಿನ ನೋಡಬೇಕು ಅಂದ್ರೆ ಡಿಸ್ಪ್ಲೇದಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಹಾಗೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀನಿ ಅಂದ್ರೆ JP ನಗರ 8 ಫೇಸ್ ಅಲ್ಲಿ ನನ್ನ VC ಪ್ರಾಪರ್ಟಿ ಆಫೀಸ್ ಇದೆ. ಡೈರೆಕ್ಟ್ ಆಗಿ ನೀವು ಆಫೀಸ್ಗೆ ಬಂದು ವಿಸಿಟ್ ಕೂಡ ನೀವು ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನ ಏನಾದರೂ ಸೇಲ್ ಮಾಡಬೇಕು, ಇಲ್ಲ ನಿಮ್ಮವ್ರಿಗೆ ಏನಾದರೂ ಪ್ರಾಪರ್ಟಿಗಳು ಬೇಕು ಅಂದ್ರೆ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.